ಇರಾನ್ ಅಮೆರಿಕ ನಡುವೆ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಗ್ಯಾಸ್ ಸಂಕಷ್ಟದ ಸುಳಿಯಲ್ಲಿ ಭಾರತ ಸಿಲುಕಿರುವಾಗಲೇ ಪ್ರಧಾನಿ ಮೋದಿ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೆಟ್ರೋಲ್ ಡೀಸೆಲ್ ಅನ್ನು ಮಿತವಾಗಿ ಬಳಸಿ, 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ, ಎಲ್ಲರೂ ತ್ಯಾಗಕ್ಕೆ ಸಿದ್ಧರಾಗಿ ಎಂದಿರುವುದು ದೇಶದ ಜನರನ್ನ ಗಲಿಬಿಲಿಗೊಳಿಸಿದೆ. ಪ್ರಧಾನಿ ಮೋದಿ ಆಡಿರೋ ಮಾತನ್ನ ತ್ಯಾಗಕ್ಕೆ ಸಿದ್ಧರಾಗಿ, ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆ ಕಡಿಮೆ ಮಾಡಿ, ಚಿನ್ನ 1 ವರ್ಷ ಖರೀದಿಸಬೇಡಿ, ವರ್ಕ್ ಫ್ರಮ್ ಹೋಮ್ಗೆ ಒತ್ತು ನೀಡಿ ಅಂದಿರೋದನ್ನ ಕೊರೋನಾ ಸಂಕಷ್ಟದ ದಿನಗಳನ್ನ ಪ್ರಧಾನಿ ಮೋದಿ ಮತ್ತೆ ನೆನಪಿಸಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಬಗ್ಗೆ ಪಿಎಂ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ದೇಶದ ಜನ ಸಂಕಷ್ಟದ ಕಾಲ ಎದುರಿಸಬೇಕಾದ ಸುಳಿವನ್ನ ನೀಡಿದ್ದಾರೆ. ಖುದ್ದು ಪ್ರಧಾನಿ ಮೋದಿ ಆಡಿರುವ ಈ ಮಾತು ದೇಶದ ಜನರನ್ನ ತಲ್ಲಣಗೊಳಿಸಿದೆ. जो वैश्विक संकट चल रहे हैं, देश उस संकटों का लाभ ले, परिस्थिति पे सवार हो जाए, ऐसा वातावरण बनाने के लिए हमें योगदान देना होगा. ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಲು ಪ್ರಧಾನಿ ಮೋದಿ ಕರೆ. 1 ವರ್ಷ ಚಿನ್ನ ಖರೀದಿ ಬೇಡ, ವರ್ಕ್ ಫ್ರಮ್ ಹೋಮ್ಗೆ ಮನವಿ. ಇರಾನ್ ಹಾಗೂ ಅಮೆರಿಕ ಯುದ್ಧದಿಂದ ತೈಲ ಸಂಕಷ್ಟ ಎದುರಾಗಿದೆ. ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಹೊಡೆತ ಬಿದ್ದಿದೆ. ಚಿನ್ನದ ಬೆಲೆ ಗಗನ ಕುಸುಮ ಆಗಿದೆ. ಹಾರ್ಮುಜ್ನಲ್ಲಿ ಸರಕು ಹೊತ್ತಿರುವ ಶಿಪ್ ನಿಂತಲ್ಲೇ ನಿಂತಿವೆ. ಯುದ್ಧದಿಂದ ಜಗತ್ತೇ ನಡುಗಿ ಹೋಗಿದೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಬೆಲೆ ಭಾರಿ ಏರಿಕೆ ಕಾಣ್ತಾ ಇದೆ. ಹೀಗಾಗಿ ಸಂಕಷ್ಟದ ಸಮಯದಲ್ಲಿ ದೇಶದ ಜನ ಕೈ ಜೋಡಿಸಿ ಅಂತ ಪ್ರಧಾನಿ ಮೋದಿ ಹೈದರಾಬಾದ್ನಲ್ಲಿ ಕರೆ ನೀಡಿದ್ದಾರೆ. पेट्रोल डीजल इतना ज्यादा महंगा हो गया है, पहले से कई गुना ज्यादा कीमतें बढ़ गई है, तो हम सबका दायित्व है कि पेट्रोल डीजल की खरीद पर जो विदेशी मुद्रा खर्च होती है, पेट्रोल डीजल बचाकर हमें वो मुद्रा भी बचानी है. ಭಾರತದಲ್ಲಿ ಬಂಗಾರ ಪ್ರಿಯರು ಹೆಚ್ಚಿದ್ದಾರೆ. ಯುದ್ಧದಿಂದ ಚಿನ್ನದ ಬೆಲೆ ಗಗನ ಕುಸುಮ ಆಗಿದೆ. ಹೀಗಾಗಿ ಚಿನ್ನ ಖರೀದಿಗೆ ವ್ಯಾಪಕ ಪ್ರಮಾಣದ ವಿದೇಶಿ ವಿನಿಮಯ ಬೇಕಾಗುತ್ತೆ. ಹೀಗಾಗಿ 1 ವರ್ಷದವರೆಗೆ ಮದುವೆ ಸಮಾರಂಭಗಳಿಗೆ ಚಿನ್ನ ಖರೀದಿಸಬೇಡಿ ಅಂತ ಪ್ರಧಾನಿ ಮೋದಿ ಮನವಿ ಮಾಡಿದ್ದಾರೆ. देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे. ಎಲೆಕ್ಟ್ರಿಕ್ ವಾಹನ, ಸಾರ್ವಜನಿಕ ಸಾರಿಗೆ ಬಳಸಲು ಸಲಹೆ. ಇನ್ನು ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಸಾರ್ವಜನಿಕರ ಸಾರಿಗೆ, ಮೆಟ್ರೋ ಮತ್ತು ಬಸ್ಗಳನ್ನ ಜನ ಹೆಚ್ಚು ಬಳಸಬೇಕು. ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳ ಬಳಕೆಗೆ ಒತ್ತು ನೀಡಿ ಅಂತ ಪ್ರಧಾನಿ ಮೋದಿ ಕರೆ ನೀಡಿದ್ದಾರೆ. हमें पेट्रोल डीजल का उपयोग कम करना होगा कि हम मेट्रो का ही उपयोग करेंगे, कि इलेक्ट्रिक व्हीकल का ज्यादा से ज्यादा उपयोग करें. ಕೋವಿಡ್ ಕಾಲದಲ್ಲಿ ಜಗತ್ತಿನ ಆರ್ಥಿಕತೆ ಅಲ್ಲೋಲ ಕಲ್ಲೋಲ ಆಗಿತ್ತು. ಲಾಕ್ಡೌನ್ ನಂತಹ ಕಟ್ಟುಪಾಡು ಜಾರಿಯಾಗಿದ್ವು. ಕೊರೋನಾ ಸಂಕಷ್ಟದ ದಿನಗಳನ್ನ ಪ್ರಧಾನಿ ಮೋದಿ ನೆನಪಿಸಿದ್ದಾರೆ. ಕೋವಿಡ್ನ ಅವಧಿಯಲ್ಲಿ ನಾವು ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಸಭೆ, ವಿಡಿಯೋ ಕಾನ್ಫರೆನ್ಸ್ಗಳಂತಹ ಅನೇಕ ವ್ಯವಸ್ಥೆಗಳನ್ನ ಅಳವಡಿಸಿಕೊಂಡಿದ್ವಿ. ಇಂದು ಆ ಪದ್ಧತಿಗಳನ್ನೇ ಮತ್ತೆ ಪ್ರಾರಂಭಿಸೋದು ಒಳ್ಳೆಯದು ಅಂದಿದ್ದಾರೆ. हमने कोरोना के समय में वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी कि उन व्यवस्थाओं को हम फिर से शुरू करें तो वो देश हित में होगा. ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆ ಮತ್ತು ಜಾಗತಿಕ ತೈಲ ಮಾರ್ಗವಾದ ಹಾರ್ಮುಜ್ ಬಂದ್ ಆಗಿ ಜಗತ್ತೇ ಸಂಕಷ್ಟದ ಸುಳಿಗೆ ಸಿಲುಕಿ ವಿಲವಿಲ ಅಂತ ಇದೆ. ಭಾರತಕ್ಕೂ ಕೂಡ ತೈಲ ಅಭಾವದ ಹೊಡೆತ ಬಿದ್ದಿದೆ. ಈ ಸಂದರ್ಭದಲ್ಲಿ ಇಂಧನ ಉಳಿತಾಯಕ್ಕೆ ಪ್ರಧಾನಿ ಮೋದಿ ಮನವಿ ಮಾಡಿದ್ದಾರೆ. ಇಂಧನ ಸಂರಕ್ಷಣೆ ಜೊತೆ ಖಾದ್ಯ ತೈಲಗಳ ಬಳಕೆ ಕಡಿಮೆ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಸಲಹೆ ನೀಡಿದ್ದಾರೆ. खाने का तेल का जो उपयोग करता है, अगर वो कुछ कमी करे, मैंने बार बार कहा है 10% कम करो, और इससे देश सेवा भी होगी और देह सेवा भी होगी. ರಸಗೊಬ್ಬರ ಬಳಕೆ ಕಡಿಮೆ ಮಾಡಿ, ನೈಸರ್ಗಿಕ ಕೃಷಿಗೆ ಒತ್ತು ನೀಡಿ. ವಿದೇಶಿ ವಸ್ತುಗಳನ್ನು ಹೆಚ್ಚು ಬಳಸದಂತೆ ಪ್ರಧಾನಿ ಮೋದಿ ಮೆಸೇಜ್. ಇನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳುವ ರಾಸಾಯನಿಕ ಗೊಬ್ಬರ ಬಳಕೆ ಕಡಿಮೆ ಮಾಡಲು ದೇಶದ ಅನ್ನದಾತರಿಗೆ ಮೋದಿ ಕೇಳಿಕೊಂಡಿದ್ದಾರೆ. ರಾಸಾಯನಿಕ ಗೊಬ್ಬರ ಬಳಕೆ ಅರ್ಧದಷ್ಟು ಕಡಿಮೆ ಮಾಡಿ ಮತ್ತು ನೈಸರ್ಗಿಕ ಕೃಷಿಯತ್ತ ಸಾಗಿ ಅಂತ ರೈತರಿಗೆ ಕರೆ ನೀಡಿದ್ದಾರೆ. हम बहुत बड़ी मात्रा में बाहर से
केमिकल फर्टिलाइजर इंपोर्ट करते हैं, नेचुरल फार्मिंग की तरफ बढ़े, हम फर्टिलाइजर का उपयोग कम करके विदेशी मुद्रा भी बचा सकते हैं। ವಿದೇಶಿ ಉತ್ಪನ್ನ ಬಳಸಬೇಡಿ ಅಂದಿರೋ ಮೋದಿ ದೇಶೀಯ ವಸ್ತುಗಳ ಖರೀದಿಗೆ ಹೆಚ್ಚಿನ ಆದ್ಯತೆ ನೀಡಲು ಕೇಳ್ಕೊಂಡಿದ್ದಾರೆ. ಯಾಕಂದ್ರೆ ವಿದೇಶಗಳಿಂದ ಆಮದಾಗುವ ದುಬಾರಿ ವಸ್ತುಗಳು ಹೆಚ್ಚೆಚ್ಚು ಬಳಸಿದ್ರೆ ಆಮದು ವಸ್ತುಗಳ ಮೇಲೆ ಭಾರತ ಮಾಡುವ ಖರ್ಚು ಅಧಿಕ ಆಗುತ್ತೆ. ಇನ್ನು ತೈಲ ಖರೀದಿಗೆ ಭಾರತ ಡಾಲರ್ನಲ್ಲಿ ಪಾವತಿಸುತ್ತೆ. ಕಚ್ಚಾ ತೈಲ ಬೆಲೆ ಏರಿದಷ್ಟು ಭಾರತಕ್ಕೆ ಹೊಡೆತ ಬೀಳುತ್ತೆ. ಅಲ್ಲದೆ ವರ್ಷದವರೆಗೂ ಚಿನ್ನ ಖರೀದಿಯು ಸ್ಥಗಿತಗೊಳಿಸೋದಕ್ಕೆ ಹೇಳಿರೋದು ವಿದೇಶಿ ವಿನಿಮಯ ಕಡಿಮೆ ಮಾಡೋ ಉದ್ದೇಶದಿಂದ ಸಲಹೆಯನ್ನ ನೀಡಿದ್ದಾರೆ. ಈ ಮೂಲಕ ದೇಶದ ಜನ ತ್ಯಾಗಕ್ಕೆ ಸಿದ್ಧರಾಗಿ ಎಂದು ಪ್ರಧಾನಿ ಮೋದಿ ಬಿಗ್ ಮೆಸೇಜ್ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.